ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದು, ಹಾಗಾಗಿ ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ಕೊನೆಯ ಹಂತದ ಒಂದು ತಯಾರಿಗಾಗಿ ಒಂದು ಆಯ್ದ ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮಗೆ ಆನ್ಲೈನ್ ಟೆಸ್ಟಿಗೆ ಜಾಯ್ನ್ ಆಗೋದು ಹೇಗೆ ಅಂತ ಕೇಳ್ತಾ ಇದ್ರಿ. ಸೊ ನೀವು ನಿಮ್ಮ ಒಂದು ಕಲಿಕೆಯನ್ನು ಎಷ್ಟರ ಮಟ್ಟಿಗೆ ಆಗಿದೆ, ಹಾಗೆ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸ್ತೀರಿ ಅನ್ನೋದನ್ನು ನಿಮಗೆ ನಾವು ಮೆಂಬರ್ಶಿಪ್ ಪಡ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ನಾವು ಆನ್ಲೈನ್ ಟೆಸ್ಟ್ಗಳನ್ನು ತಗೋತಾ ಇದ್ದೀವಿ. ಸೊ ಹಾಗಾಗಿ ಆ ಆನ್ಲೈನ್ ಟೆಸ್ಟ್ಗಳು ತಾವು ಜಾಯ್ನ್ ಆಗಬೇಕು ಅಂತಂದರೆ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ, ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಸಹ ಜಾಯ್ನ್ ಆಗಿ ನೀವು ಅಲ್ಲಿಂದ ಆನ್ಲೈನ್ ಟೆಸ್ಟಿಗೆ ಯಾವ ಥರ ಒಂದು ನೀವು ಬರೀಬೇಕು, ಹಾಗೆ ಅದನ್ನು ಉತ್ತರಿಸುವಂಥ ವಿಧಾನ, ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಾವು ಪಡಿಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ನೋಡೋಣ ವಿದ್ಯಾರ್ಥಿಗಳಿಗೆ, ಈ ಒಂದು ವಿಡಿಯೋದಲ್ಲಿ ಈಗ ಬಹುಮುಖ್ಯ ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಆಯ್ದ ಪ್ರಮುಖ ಪ್ರಶ್ನೆಗಳನ್ನೀಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವುಗಳಲ್ಲಿ ದೀರ್ಘ ಸ್ವರಗಳು ಯಾವುದು ಅಂತ ಇದೆ. ದೀರ್ಘ ಸ್ವರಗಳ ಗುಂಪು ಯಾವುದು? ನೋಡಿ, ಅ, ಇ, ಉ, ಎ, ಓ ಅಂತ ಅದೇ. ಆಪ್ಷನ್ ಬಿ ಕ, ಚ, ಟ, ತ, ಪ. ಸಿದೊಳಗೆ ಆ, ಇ, ಉ, ಎ, ಓ ಅಂತ ಇದೆ. ಡಿದೊಳಗೆ ಯ, ರ, ಲ, ವ, ಶ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು, ಇದಕ್ಕೆ ದೀರ್ಘ ಸ್ವರ ಅಂತಂದಾಗ ಆ, ಇ, ಉ, ಎ, ಓ ಇವೆಲ್ಲ ಯಾವುದು ದೀರ್ಘ ಸ್ವರಗಳು ಆಗಿದ್ದಾವೆ. ಇದು ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿದ್ದು, ನೆಕ್ಸ್ಟ್ ನೋಡಿ, ರಾಮು, ಸೋಮು, ಗೀತಾ ಸೇರಿ ಹಣ್ಣನ್ನು ತಿಂದರು. ಈ ವಾಕ್ಯದಲ್ಲಿರುವ ನಪುಂಸಕ ಲಿಂಗ ಪದ ಯಾವುದು? ಇದನ್ನು ನೋಡಿ, ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ 2017ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದರು. ಹೌದಾ? ನಪುಂಸಕ ಲಿಂಗಗಳ ಬಗ್ಗೆ ಇರುವಂಥ ಒಂದು ಪ್ರಶ್ನೆ. ಒಂದನೇದಾಗಿ ಸೋಮ, ಗೀತಾ, ರಾಮು, ಹಣ್ಣು ಅಂತ ಇತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಹಣ್ಣು ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ಯಾಕಂದರೆ ಇದೊಂದು ನಪುಂಸಕ ಲಿಂಗ ಆಗಿದೆ, ಗಂಡೂ ಅಲ್ಲ ಹೆಣ್ಣು ಅಲ್ಲ, ಅಂಥದ್ದು ಯಾವುದು ನಪುಂಸಕ ಲಿಂಗ ಆಗ್ತದೆ. ನೆಕ್ಸ್ಟ್ ನೋಡಿ, ಕನಕದಾಸರು ಪ್ರಸಿದ್ಧ ಕೀರ್ತನಾಕಾರರೆಂದು ಪ್ರಸಿದ್ಧರಾಗಿದ್ದಾರೆ. ಈ ವಾಕ್ಯದಲ್ಲಿರುವ ನಾಮಪದ ಯಾವುದು ಅಂತ ಕೇಳಿದರೆ, ಇಲ್ಲಿ ನಾಮಪದ ಅಂತ ತಂದಾಗ ಇಲ್ಲಿ ಕನಕದಾಸರು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಆ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಗಾಂಧೀಜಿ, ಆ ಪಟ್ಟಿಯಲ್ಲಿ ಈಗ ಬಂದುಬಿಟ್ಟು ಗಾಂಧೀಜಿ, ಬಸವಣ್ಣ, ಅಂಬೇಡ್ಕರ್, ಕುವೆಂಪು ಅಂತ ಇದೆ. ಬ ಪಟ್ಟಿಯಲ್ಲಿ ಕವಿ, ಸಂವಿಧಾನ ಶಿಲ್ಪಿ, ರಾಷ್ಟ್ರಪಿತ, ವಚನಕಾರ ಅಂತ ಇದೆ. ನೋಡಿ, ಇದಕ್ಕೆ ನೀವೇ ಹೊಂದಿಸ್ಬೋದು. ಇದಕ್ಕೆ ಗಾಂಧೀಜಿ ಯಾರು, ರಾಷ್ಟ್ರಪಿತ ಯಾರು? ಗಾಂಧೀಜಿ, ಮಹಾತ್ಮ ಗಾಂಧೀಜಿ. ಓಕೆನಾ? ನೆಕ್ಸ್ಟ್ ನೋಡಿ, ಹಾಗೆ ಬಸವಣ್ಣ ವಚನಕಾರ. ಹೌದಾ? ಬಸವಣ್ಣನವರು ವಚನಕಾರರು. ನೆಕ್ಸ್ಟ್ ನೋಡಿ, ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ. ಕುವೆಂಪು ಲಾಸ್ಟಿಗೆ ಅದು ಉಳಿತು, ಕುವೆಂಪು ಕವಿ ಅಂತ ಉಳಿತು. ಹೌದಾ? ಕುವೆಂಪು ಕವಿಗಳು. ಓಕೆ, ಇದಕ್ಕೆ ನಾವು ಸರಿಯಾಗಿ ಉತ್ತರ ನೋಡಿದಾಗ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಧಾತುವಿಗೆ ಸಂಬಂಧಿಸಿದಂತೆ ಅವಳು ಹಾಡುತ್ತಾಳೆ ಎಂಬುದು. ಅವಳು ಪ್ರಥಮ ಪುರುಷ, ದ್ವಿತೀಯ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ ಇದೆ. ಧಾತು ಅಂತಂದಾಗ ನಾನು ನಿಮಗೆ ಹಿಂದಿನ ವೀಡಿಯೋಸ್ಗಳಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ನಾನು ಅಂತಂದರೆ ಇದು ಉತ್ತಮ ಪುರುಷ, ನೀನು ಅಂತಂದರೆ ಮಧ್ಯಮ, ಹಾಗೆ ಅವನು ಅಂತಂದರೆ ಪ್ರಥಮ ಪುರುಷ. ಇಲ್ಲೇನಿದೆ ಪ್ರಶ್ನೆ, ಅವಳು ಅಂತ ಇದೆ, ಮೂರನೇ ವ್ಯಕ್ತಿನ ತೋರಿಸ್ತಾ ಇದ್ದಾರೆ. ಹೌದಾ? ಹಾಗಾದರೆ ಇದು ಪ್ರಥಮ. ಅವಳು ಹಾಡುತ್ತಾಳೆ, ಹಾಗಾಗಿ ಇದು ಪ್ರಥಮ ಪುರುಷ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಕಮಲ ಶಾಲೆಗೆ ಹೋಗುತ್ತಾಳೆ. ಈ ವಾಕ್ಯವನ್ನು ಭೂತಕಾಲದಲ್ಲಿ ಬರೆದಾಗ ಕಮಲ ಶಾಲೆಗೆ ಹೋಗುವಳು, ಕಮಲ ಶಾಲೆಗೆ ಹೋಗುತ್ತಿದ್ದಾಳೆ, ಕಮಲ ಶಾಲೆಗೆ ಹೋಗಬಹುದು, ಕಮಲ ಶಾಲೆಗೆ ಹೋಗಿದ್ದಳು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಧರಣಿ, ಭೂಮಿ, ಇಳೆ ಈ ಪದಗಳಿಗೆ ಹೊಂದುವ ಸಮಾನಾರ್ಥಕ ಪದ ಯಾವುದು? ತಾರೆ, ಆಕಾಶ, ರವಿ, ಪೃಥ್ವಿ ಅಂತ ಇದೆ. ಇದಕ್ಕೆ ಭೂಮಿ, ಇದಕ್ಕೆ ಪೃಥ್ವಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ. ರಾಧಾಳು ತನ್ನ ಮಗುವಿಗೆ ಹೊಸ ಬಟ್ಟೆ ತೊಡಿಸಿ ಸಂತೋಷಪಟ್ಟಳು. ಈ ವಾಕ್ಯದಲ್ಲಿ ಮಗುವಿಗೆ ಪದವು ಸೂಚಿಸುವಂತಹ ವಿಭಕ್ತಿ ಪ್ರತ್ಯಯ. ಮಗುವಿಗೆ, ಇದರೊಳಗೆ ಮಗುವಿಗೆ ಅಂತ ಇದ್ದೆ, ಇದರೊಳಗೆ ವಿಭಕ್ತಿ ಪ್ರತ್ಯಯ ಸೂಚಿಸುವಂಥ ಪದ ಯಾವುದು ಅಂತ ಕೇಳಿದರೆ ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿಲ್ಲ. ಇದಕ್ಕೆ ಗೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ವಚನೋದ್ಯಾನ ಅನುಭವಿ ಬಿರುದು ಪಡೆದವರು ಯಾರು ಅಂತ ಕೇಳಿದರೆ ಸಿದ್ದಯ್ಯ ಪುರಾಣಿಕ ಅವರು. ನೆಕ್ಸ್ಟ್ ನೋಡಿ, ಅವರು ಈಗ ತಾನೇ ಹೋದರು. ಗೆರೆ ಎಳೆದ ಪದದ ಗ್ರಾಂಥಿಕ ರೂಪ ಯಾವುದು? ಹೋದರು. ಅನ್ನೋದಕ್ಕೆ ಇದಕ್ಕೆ ಗ್ರಾಂಥಿಕ ಪದ ಹೋದರು. ನೆಕ್ಸ್ಟ್ ನೋಡಿ,
ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ. ಈ ವಾಕ್ಯದಲ್ಲಿ ಅಡಿಗೆರೆಳೆದ ಪದದ ವಿರುದ್ಧಾರ್ಥಕ ಪದ ಚಿಂತೆ ಅನ್ನುವಂಥ ಪದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಹೌದಾ? ನೋಡಿ, ನಿಶ್ಚಿಂತೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕಬ್ಬಿಣದ ಕಡಲೆ. ಈ ನುಡಿಗಟ್ಟಿನ ಅರ್ಥ ತುಂಬ ಕಠಿಣ, ಅವಮಾನ ಮಾಡು, ತೊಂದರೆ ಮಾಡು, ಗಟ್ಟಿಯಾದ ವಸ್ತು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ತುಂಬ ಕಠಿಣ. ನೆಕ್ಸ್ಟ್ ನೋಡಿ, ಒಂದು ಪ್ಯಾರಾಗ್ರಾಫ್ ಇದೆ ವಿದ್ಯಾರ್ಥಿಗಳೇ, ಆ ಪ್ಯಾರಾಗ್ರಾಫನ್ನು ಓದ್ಕೊಂಡು ಆನ್ಸರನ್ನು ಕೊಡುವಂಥದ್ದು. ನೆಕ್ಸ್ಟ್ ನೋಡಿ, ಅಂದು ಭಾನುವಾರ ದಿನವಾಗಿತ್ತು. ಸಂದೀಪನು ಉದ್ಯಾನವನದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದನು. ಅಲ್ಲಿಯೇ ಹತ್ತಿರದಲ್ಲಿ ಒಂದು ಕೊಳ ಇತ್ತು. ಸಂದೀಪಣ್ಣ ಈಜಲು ಬಯಸಿದನು. ಅವನು ನೀರನ್ನು ಸಿಡಿಸುವುದರೊಂದಿಗೆ ಕೊಳಕ್ಕೆ ಹಾರಿದನು. ಕೊಳದ ಮತ್ತೊಂದು ತುದಿಯಲ್ಲಿನ ನೀರಿನಲ್ಲಿ ಕೆಲವು ಬಾತುಕೋಳಿಗಳಿದ್ದವು. ಹರೀಶ ಸಾಧಾರಣ ಬಿಸಿಲು ಮತ್ತು ತಣ್ಣಗಿನ ನೀರಿನ ಸಂತೋಷದಿಂದ ಸಂಭ್ರಮಿಸುತ್ತಾ ಈಜಾಡುತ್ತಿದ್ದನು. ತಕ್ಷಣದಲ್ಲಿಯೇ ಒಂದು ಜೋರಾದ ಶಬ್ದ ಅವನಿಗೆ ಕೇಳಿಸಿತು ಮತ್ತು ನೀರು ಸಿಡಿಯಿತು. ಕೊಳದ ಒಳಕ್ಕೆ ಯಾರಾದರೂ ಹಾರಿದರೆ ಎಂದು ತನ್ನ ಸುತ್ತಲೂ ನೋಡಿದನು. ಅವನು ಯಾರೊಬ್ಬರನ್ನೂ ಕಾಣಲಿಲ್ಲ ಅಂತ ಇದೆ ನೋಡಿ. ಹರೀಶನು ಕೊಳಕ್ಕೆ ಹಾರಿದ್ದು ಯಾಕೆ ಅಂತ ಕೇಳಿದಾಗ ಅದು ಈಜಲಿಕ್ಕೆ ಅವನು ಹಾರ್ತಾನೆ. ಹೌದಾ? ನೆಕ್ಸ್ಟ್ ನೋಡಿ, ವಾತಾವರಣ ಡ್ಯಾಶ್ ಆಗಿತ್ತು. ವಾತಾವರಣ ತುಂಬ ಅಥವಾ ಬಿಸಿಲು, ಸೆಕೆ, ಸಾಧಾರಣ ಬಿಸಿಲು, ತುಂಬ ತಂಪು, ಮಳೆಯೊಂದಿಗೆ ತಂಪು ಅಂತ ಇದೆ. ಆಪ್ಷನ್ ಬಿ, ಸಾಧಾರಣ ಬಿಸಿಲು ಆಗಿತ್ತು. ನೆಕ್ಸ್ಟ್ ನೋಡಿ, ಕಂಠವು ಬಿಗಿದು ಬಂತು. ಈ ನುಡಿಗಟ್ಟಿನ ಅರ್ಥ. ಇದು ಸಹ ಮುರಾರ್ಜಿ 2025ರಲ್ಲಿ ನಡೆದಂಥ ಒಂದು ಪ್ರಶ್ನೆ, ಮುರಾರ್ಜಿ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಆಗಿತ್ತು ವಿದ್ಯಾರ್ಥಿಗಳೇ. ಇದಕ್ಕೆ ಕಂಠವು ಬಿಗಿದು ಬಂತು, ಈ ನುಡಿಗಟ್ಟಿನ ಅರ್ಥ ಅಂತ. ಕಂಠವು ಬಿಗಿಯಾಗುವುದು, ಮಾತು ಬಾರದಂತಾಗುವುದು, ಕಿರುಚಿಕೊಳ್ಳುವುದು, ದುಃಖ ಉಮ್ಮಳಿಸಿ ಬರುವುದಂತ ಇದೆ. ಆಪ್ಷನ್ ಡಿ, ದುಃಖ ಉಮ್ಮಳಿಸಿ ಬರುವುದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಹಾರಿದ ಪದದ ಅರ್ಥ ಕೊಡುವ ಮತ್ತೊಂದು ಪದ ಯಾವುದು? ಜಿಗಿದ. ಆಪ್ಷನ್ ಸಿ. ಈಗ ಗಣಿತಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಸ್ತಂಭಾಕೃತಿಯಲ್ಲಿನ ಶೃಂಗಗಳ ಸಂಖ್ಯೆ ಎಷ್ಟು? ಸ್ತಂಭಾಕೃತಿಯಲ್ಲಿ ಶೃಂಗಗಳು ಇರೋದಿಲ್ಲ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಒಂದು ನೋಟ್ ಪುಸ್ತಕದ ಮೇಲೆ ರೂಪಾಯಿ 17 ಅಂತ ಆದರೆ ಅಂತಹ 13 ನೋಟ್ ಪುಸ್ತಕಗಳ ಬೆಲೆ ಎಷ್ಟು? ಇಲ್ಲಿ ನೋಡಿ, ಇದನ್ನು ಸಿಂಪಲ್ ಆಗಿ 17 × 23 ಮಾಡಿದಾಗ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಎಷ್ಟು? ಆಪ್ಷನ್ 391. ನೆಕ್ಸ್ಟ್ ಒನ್ ನೋಡಿ, ಒಂದು ಚೀಲದಲ್ಲಿ 45 kg ಸಕ್ಕರೆ ಇದೆ. ಇಂತಹ 58 ಚೀಲದಲ್ಲಿರುವ ಸಕ್ಕರೆಯ ಒಟ್ಟು ತೂಕ ಎಷ್ಟು ಅಂತ ಕೇಳಿದಾಗ 2610 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಒಂದು ರೈಲು ಗಂಟೆಯಲ್ಲಿ 244 ಕಿಲೋಮೀಟರ್ ಕ್ರಮಿಸಿದರೆ ಅದು 2 ಗಂಟೆಯಲ್ಲಿ ಕ್ರಮಿಸಿದ ಸರಾಸರಿ ದೂರ ಎಷ್ಟು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 488. ನೆಕ್ಸ್ಟ್ ನೋಡಿ, ಇಲ್ಲಿ ಯಾವ ಚಿಹ್ನೆ ಬರಬೇಕು ಅಂತ ಇದೆ. ಇಲ್ಲಿ ಯಾವ ಚಿಹ್ನೆ ನಾವು ಬರಬೇಕು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೈನಸ್ ಚಿಹ್ನೆನ ಇಲ್ಲಿ ಹಾಕಬೇಕು. ನಾವು ಇಲ್ಲಿ ಮೈನಸ್ ಚಿಹ್ನೆನ ಹಾಕಿದಾಗ ನಮಗೆ ಇಲ್ಲಿ ಆನ್ಸರು 89,389 ಬರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಪವನನ ಬಳಿ 84 ರೂಪಾಯಿ 75 ಪೈಸೆ ಹಣವಿದೆ. ಈ ಹಣದಲ್ಲಿ 18 ರೂಪಾಯಿ 8 ಪೈಸೆ ಕೊಟ್ಟು ಪೆನ್ನು ಕೊಂಡರೆ ಅವನ ಬಳಿ ಉಳಿಯುವಂಥ ಹಣ ಎಷ್ಟು? 84 ರೂಪಾಯಿ 75 ಪೈಸೆಯಲ್ಲಿ 18 ರೂಪಾಯಿ 8 ಪೈಸೆನ ಕಳಿಬೇಕು. ಹೌದಾ? ಆವಾಗ 66 ರೂಪಾಯಿ 67 ಪೈಸೆ ಉಳಿಯುತ್ತೆ. ನೆಕ್ಸ್ಟ್ ನೋಡಿ, 65 ಮತ್ತು 21ರ ಅಂದಾಜು ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. 50. ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ 96,120 ಆದರೆ ಅವನ ಒಂದು ತಿಂಗಳ ಆದಾಯ ಎಷ್ಟು ಅಂತ ಕೇಳಿದರೆ 8,010. 6, 14, -36, 50 ಈ ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸಲು ಚೌಕದಲ್ಲಿ ಬರಬೇಕಾದ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 22 ಬರಬೇಕು. 22. ನೆಕ್ಸ್ಟ್ ನೋಡಿ, 5 ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸಿದಾಗ 1 ಸೆಂಟಿಮೀಟರ್ ಅಂತಂದರೆ ನೋಡಿ, 1 ಮೀಟರ್ ಅಂತಂದರೆ 100 ಸೆಂಟಿಮೀಟರ್. ಹಾಗಾದರೆ 5 ಸೆಂಟಿಮೀಟರ್ ಅಂತ ತಂದಾಗ ಆಪ್ಷನ್ 0.5 ಮೀಟರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಒಂದು ಭಾಗಾಕಾರ ಲೆಕ್ಕದಲ್ಲಿ ಭಾಜಕ 254 ಮತ್ತು ಭಾಗಲಬ್ಧ 25 ಹಾಗೂ ಶೇಷ 0 ಆದರೆ ಭಾಜ್ಯವೆಷ್ಟು ಅಂತ ಕೇಳಿದಾಗ 6,350. ನೆಕ್ಸ್ಟ್ ನೋಡಿ,
ಒಂದು ಆಯತದ ಸುತ್ತಳತೆ 84 ಮೀಟರ್ ಇದೆ. ಅದರ ಉದ್ದ 24 ಮೀಟರ್ ಆದರೆ ಅಗಲ ಎಷ್ಟು ಅಂತ ಕೇಳಿದ್ದಾರೆ? 18 ಮೀಟರ್. ನೆಕ್ಸ್ಟ್ ನೋಡಿ, 4, 8, 12, 16, 18, 24, 32, 40, 48, 60 ಈ ಕೊಟ್ಟಿರುವ ಸಂಖ್ಯೆಗಳಲ್ಲಿ 8ರ ಅಪವರ್ತನ ಯಾವುದಂತ ಕೇಳಿದ್ದಾರೆ. ಅಂದರೆ 8ರ ಅಪವರ್ತನ ಅಂತ ತಂದಾಗ 8 ಯಾವ ಮಗ್ಗಿಯಲ್ಲಿ ಬರ್ತಾ ಇದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಇದು 8ರ ಅಪವರ್ತನಗಳು. 8 ಅಂದರೆ 8, 8, 16 ನೋಡಿ, 8ರ ಮಗ್ಗಿ, ಹೌದಾ? 8 ಟೇಬಲ್ಸು. ನೆಕ್ಸ್ಟ್ ನೋಡಿ, 6.6, 6.06, 6.006 ಮತ್ತು 66.6006ಗಳ ಮೊತ್ತ ಎಷ್ಟು ಇದೆ ಅನ್ನೆಲ್ಲ ಕೂಡಿಸಿದಾಗ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ? 85.2666 ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸಂಖ್ಯಾ ಸರಣಿಯ ಮೊದಲ 3 ಬೇಸ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾರೆ? ಗುಣಲಬ್ಧ 15 ಬರುತ್ತೆ. 15. 870 ಪೈಸೆಗಳು ಅಂತಂದರೆ ಎಷ್ಟು ರೂಪಾಯಿ ಅಂತ ಕೇಳಿದ್ದಾರೆ? ಇದಕ್ಕೆ 8 ರೂಪಾಯಿ 70 ಪೈಸಾ. 1 ರೂಪಾಯಿಗೆ ಎಷ್ಟು ಪೈಸೆ ಅಂತ ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳು. ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ. ವಾಯುಗುಳವು ಡ್ಯಾಶ್ ಒಳಗೊಂಡಿದೆ? ನೀರಾವಿಯ ಮಿಶ್ರಣ, ಮೋಡಗಳ ಮಿಶ್ರಣ, ಮಣ್ಣಿನ ಕಣಗಳ ಮಿಶ್ರಣ, ಅನಿಲಗಳ ಮಿಶ್ರಣ ಅಂತ ಇದೆ. ವಾಯುಗುಳವು ನೀರಾವಿಯ ಮಿಶ್ರಣವನ್ನು ಒಳಗೊಂಡಿದೆ. ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು? ಸೀಮೆ ಎಣ್ಣೆ, ಡೀಸೆಲ್, ಕಲ್ಲಿದ್ದಲು, ಸೌರಶಕ್ತಿ ಅಂತ ಇದೆ. ಸೌರಶಕ್ತಿ ಇದು ನವೀಕರಿಸಬಹುದಾದ ಸಂಪನ್ಮೂಲ ಆಗಿದೆ. ನೆಕ್ಸ್ಟ್ ನೋಡಿ, ವಿಟಮಿನ್ ಸಂಪದ್ಭರಿತ ಆಹಾರ ಪದಾರ್ಥ ಯಾವುದು ಅಂತ ಇದೆ? ಹಣ್ಣುಗಳು, ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಮೊಟ್ಟೆಗಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಹಣ್ಣುಗಳು. ನೆಕ್ಸ್ಟ್ ಒನ್ ನೋಡಿ, ಮೂಲಧಾತುವಿನ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತ ಕೇಳಿದರೆ? ಮೂಲಧಾತುವಿನ ಅತ್ಯಂತ ಚಿಕ್ಕ ಘಟಕ ಪರಮಾಣು. ನೆಕ್ಸ್ಟ್ ನೋಡಿ, ವಾಯು ಮಾಲಿನ್ಯ ತಡೆಗಟ್ಟಲು ಅನುಸರಿಸಬಹುದಾದ ಸೂಕ್ತ ಕ್ರಮ ಯಾವುದು? ಸ್ವಂತ ವಾಹನ ಬಳಕೆ, ಸೀಸ ಸಹಿತ ಪೆಟ್ರೋಲ್ ಬಳಕೆ, ಜನವಸತಿ ಪ್ರದೇಶಗಳಲ್ಲಿ ವಸ್ತುಗಳನ್ನು ಸುಡುವುದು, ಅನಿಲ ಇಂಧನ ಬಳಕೆ ಅಂತ ಇದೆ. ವಾಯು ಮಾಲಿನ್ಯ ತಡೆಗಟ್ಟಲು ಅನುಸರಿಸಬಹುದಾದ ಸೂಕ್ತ ಕ್ರಮ ಅಂತ ತಂದಾಗ LPG ಅಂದರೆ ಅನಿಲ ಇಂಧನಗಳ ಬಳಕೆನ ಮಾಡುವಂಥದ್ದು. ಮೊಟ್ಟ ಮೊದಲು ಭೂಮಿಯ ನಕ್ಷೆಯನ್ನು ರಚಿಸಿದವರು ಯಾರು? ಯುರೋಪಿಯನ್ನರು, ಗ್ರೀಕರು, ಈಜಿಪ್ಟಿಯರು, ಅಮೇರಿಕನ್ನರು ಅಂತ ಇದೆ. ಮೊಟ್ಟ ಮೊದಲು ಭೂಮಿಯ ನಕ್ಷೆಯನ್ನು ರಚಿಸಿದವರು ಗ್ರೀಕರು. ನೆಕ್ಸ್ಟ್ ನೋಡಿ, ಅಕ್ಕಿಯ ಮೇಲ್ಪದರದಲ್ಲಿರುವ ಜೀವಸತ್ವ ಯಾವುದು ಅಂತ ಕೇಳಿದರೆ? ಅಕ್ಕಿಯ ಮೇಲ್ಪದರದಲ್ಲಿರುವ ಜೀವಸತ್ವ ಯಾವುದು ಅಂತ ಕೇಳಿದಾಗ ಅದು ಬಿ ಜೀವಸತ್ವ. ಹಾಗೆ ಆ ಅಕ್ಕಿಯನ್ನು ಜಾಸ್ತಿ ತೊಗೊಳೋದ್ರಿಂದ ಯಾವ ಜೀವಸತ್ವ ನಾಶವಾಗ್ತದೆ? ಬಿ ಜೀವಸತ್ವ ನಾಶವಾಗುತ್ತದೆ. ನೆಕ್ಸ್ಟ್ ನೋಡಿ, ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುವಂತಹ ಅಂಗ ಮೂಗು. ಕೆಳಗಿನಲ್ಲಿ ಸಸ್ಯದ ಸರಿಯಾದ ಜೀವನ ಚಕ್ರನ ಗುರುತಿಸಿ ಅಂತ ಇದೆ. ಸಸ್ಯದ ಇದು ಬೀಜ, ಸಸ್ಯ, ಹೂವು, ಕಾಯಿ. ಇದು ಸಸ್ಯದ ಒಂದು ಅನುಕ್ರಮಣಿಕ ಹಂತಗಳು. ನೆಕ್ಸ್ಟ್ ನೋಡಿ, ಆಹಾರ ಅಗೆಯಲು ಸಹಾಯ ಮಾಡುವ ದವಡೆ ಹಲ್ಲುಗಳ ಸಂಖ್ಯೆ ಎಷ್ಟು ಅಂತ ಇದೆ? 4. ನೆಕ್ಸ್ಟ್ ನೋಡಿ, ಮರಳು ಮಿಶ್ರಣ, ಉಪ್ಪು ಡ್ಯಾಶ್ ಸಂಯುಕ್ತ, ಧಾತು ಪರಮಾಣು ಮಿಶ್ರಣ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಯುಕ್ತ. ನೆಕ್ಸ್ಟ್ ನೋಡಿ, ಜೀವಿಯು ತನ್ನನ್ನೇ ಹೋಲುವ ಮರಿಜೀವಿಗೆ ಜನ್ಮ ನೀಡುವುದು ಸಂತಾನೋತ್ಪತ್ತಿ, ದ್ಯುತಿಸಂಶ್ಲೇಷಣೆ, ಉತ್ಪತನ ಯಾವುದೂ ಅಲ್ಲ ಅಂತ ಇದೆ. ಆಪ್ಷನ್ ಎ ಸಂತಾನೋತ್ಪತ್ತಿ. ನೆಕ್ಸ್ಟ್ ನೋಡಿ, ಓಜೋನಿನ ಅಣುಸೂತ್ರ ಯಾವುದು? O3. ವಿಶ್ವ ಓಜೋನ್ ದಿನ ಯಾವಾಗ ಆಚರಿಸ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳೇ. ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಹಿಡಿದವರು ಯಾರು ಅಂತ ಇದೆ? ಐಸಾಕ್ ನ್ಯೂಟನ್. ಜೀವಿಯ ಗಾತ್ರದಲ್ಲಾಗುವ ಬದಲಾವಣೆನ ಏನಂತ ಕರೀತಾರೆ ಅಂತ ಕೇಳಿದಾಗ ಗಾತ್ರದಲ್ಲಿ ಆಗುವಂಥ ಬದಲಾವಣೆ ಯಾವುದು? ಬೆಳವಣಿಗೆ. ಕೆಳಗಿನವುಗಳಲ್ಲಿ ಪುನರುಜ್ಜೀವನೀಕರಣಕ್ಕಾಗಿ ಬಳಸುವುದು ಯಾವುದು? ORS. ಈಗ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮಳೆಯಾಧಾರಿತ ಭೂಮಿಯನ್ನು ಖುಷ್ಕು ಭೂಮಿ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಉತ್ತರ ಮೈದಾನದಲ್ಲಿ ಎಂತಹ ಕಾಡುಗಳು ಕಂಡುಬರ್ತವೆ ಅಂತ ಕೇಳಿದಾಗ ಕುರುಚಲು ಕಾಡುಗಳು ಕಂಡುಬರ್ತವೆ. ಕುರುಚಲು ಕಾಡುಗಳು. ಭಾರತದ ಆದರ್ಶ ವೇಳೆಯನ್ನು ನಿರ್ಧರಿಸುವಂತಹ ರೇಖಾಂಶ ಯಾವುದು ಅಂತ ಕೇಳಿದಾಗ 82 ಪೂರ್ವ ರೇಖಾಂಶ. ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆ ಅವರು ಪ್ರಾರಂಭಿಸಿದ ಚಳುವಳಿ ಯಾವುದಂತ ಕೇಳಿದರೆ ಸರಿಯಾದ ಉತ್ತರ ಅಪ್ಪಿಕೋ ಚಳುವಳಿ. ನೆಕ್ಸ್ಟ್ ನೋಡಿ, ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ದನ ಕರುಗಳು, ಕೋಳಿ, ರೇಷ್ಮೆ, ಜೀವನ ಸಾಕಾಣಿಕೆ ಮಾಡುವುದು ಯಾವುದಂತ ಕೇಳಿದ್ದಾರೆ? ಅದಕ್ಕೆ ನಾವು
ಮಿಶ್ರ ಬೇಸಾಯ ಅಂತ ಕರಿತೀವಿ. ಪುಷ್ಕರ್ ಮತ್ತು ಮೌಂಟ್ ಅಬು ರಾಜಸ್ಥಾನದಲ್ಲಿವೆ. ಡ್ಯಾಶ್ದಿಂದ ಇಡೀ ವಿಶ್ವವೇ ಒಂದು ಗ್ರಾಮವಾಗಿದೆ. ಇಂಟರ್ನೆಟ್ ಅಥವಾ ಅಂತರ್ಜಾಲದಿಂದ ಒಂದು ವಿಶ್ವವೇ ಒಂದು ಇಡೀ ಗ್ರಾಮವಾಗಿ ಪರಿಣಮಿಸಿದೆ. ಈ ಕೆಳಗಿನ ಕೃಷಿ ಚಟುವಟಿಕೆಗಳ ಕ್ರಮವಾದ ಜೋಡಣೆ ಯಾವುದು? ಇದಕ್ಕೆ ಫಸ್ಟ್ ಏನು ಮಾಡಬೇಕು, ನಾವು ಉಳುಮೆಯನ್ನು ಮಾಡಬೇಕು. ಆಮೇಲೆ ಬೆಳೆಗಳನ್ನು ಬೀಜ ಬಿತ್ತನೆ ಮಾಡಬೇಕು. ಬೆಳೆಗಳ ರಕ್ಷಣೆ ಮಾಡಬೇಕು. ಲಾಸ್ಟಿಗೆ ಬೆಳೆಯನ್ನು ಕಟಾವು ಮಾಡಬೇಕು. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. 1853ರಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ರೈಲು ಸಂಚರಿಸಿದ ಸ್ಥಳ ಮುಂಬೈನಿಂದ ಠಾಣೆಯವರೆಗೆ. ಇತಿಹಾಸ ಪ್ರಸಿದ್ಧ ಆಗ್ರಾವು ಈ ನದಿಯ ದಂಡೆ ಯಮುನಾ ನದಿಯ ದಂಡೆಯ ಮೇಲಿದೆ. ಉತ್ತರ ಭಾರತದ ನದಿ ಯಾವುದಂತ ಕೇಳಿದರೆ ಬ್ರಹ್ಮಪುತ್ರ ನದಿ. ಕರ್ನಾಟಕದ ಸಾಂಸ್ಕೃತಿಕ ನಗರಿ ಎಂದು ಪ್ರಸಿದ್ಧಿ ಪಡೆದ ಜಿಲ್ಲೆ ಮೈಸೂರು. ಭಾರತಕ್ಕೆ ಸೇರಿದ ದ್ವೀಪ ಇದಾಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ಇದು ಭಾರತಕ್ಕೆ ಸೇರಿದ ದ್ವೀಪವಾಗಿದೆ. ಮರುಭೂಮಿಯಲ್ಲಿ ಹೆಚ್ಚು ಬೆಳೆಯುವಂಥ ಬೆಳೆ ಖರ್ಜೂರ. ಭೂಭಾಗ 3 ಕಡೆಯಿಂದ ನೀರಿನಿಂದ ಆವೃತವಾಗಿದ್ದು ಇದಕ್ಕೆ ಹೀಗೆಂದು ಕರೆಯುತ್ತಾರೆ ಪರ್ಯಾಯ ದ್ವೀಪ. ಭಾರತದ ನಕ್ಷೆಯಲ್ಲಿ ಕರ್ನಾಟಕ ಇರುವಂತಹ ದಿಕ್ಕು ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ನೈಋತ್ಯ ದಿಕ್ಕು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಹಾಗೆ ಹೆಚ್ಚಿನ ರೀತಿಯಲ್ಲಿ ತಮಗೊಂದು ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್.